ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯ ಕೆಎಸ್ಒಯು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ 2025-26ನೇ ಸಾಲಿನ ಸ್ನಾತಕೋತ್ತರ ಪದವಿ ಎಂಎ ಪ್ರವೇಶಾತಿಯ ಸಂಪೂರ್ಣ ವಿವರ ಇಲ್ಲಿದೆ. 1. ಪ್ರವೇಶಾತಿ ದಿನಾಂಕಗಳು ಅಡ್ಮಿಷನ್ ಡೇಟ್ಸ್. ಪ್ರಸ್ತುತ 2025-26ನೇ ಸಾಲಿನ ಜನವರಿ ಆವೃತ್ತಿಯ ಪ್ರವೇಶಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಪ್ರವೇಶಾತಿ ಪ್ರಾರಂಭದ ದಿನಾಂಕ 9 ಜನವರಿ 2026. ಕೊನೆಯ ದಿನಾಂಕ ಸಾಮಾನ್ಯವಾಗಿ ಪ್ರವೇಶಾತಿ ಪ್ರಾರಂಭವಾದ 1-2 ತಿಂಗಳವರೆಗೆ ಇರುತ್ತದೆ. ಯುಜಿಸಿ ಸೂಚನೆಯಂತೆ ದಿನಾಂಕಗಳು ಬದಲಾಗಬಹುದು. ಅಧಿಕೃತ ವೆಬ್ಸೈಟ್ ಗಮನಿಸುತ್ತಿರಿ. ಗಮನಿಸಿ, ಜುಲೈ 2025ರ ಆವೃತ್ತಿಯ ಪ್ರವೇಶಾತಿಯು ನವೆಂಬರ್ 30, 2025ಕ್ಕೆ ಮುಕ್ತಾಯಗೊಂಡಿದೆ. 2. ಲಭ್ಯವಿರುವ ಎಂಎ ವಿಷಯಗಳು ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ಉರ್ದು, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಾರ್ವಜನಿಕ ಆಡಳಿತ, ಸಮಾಜಶಾಸ್ತ್ರ, ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಇತ್ಯಾದಿ. 3. ಅಗತ್ಯವಿರುವ ದಾಖಲೆಗಳು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಅರ್ಜಿ ಸಲ್ಲಿಸುವಾಗ ಈ ಕೆಳಗಿನ ದಾಖಲೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳು ಬೇಕಾಗುತ್ತವೆ. ಎಸ್ಎಸ್ಎಲ್ಸಿ ಅಂಕಪಟ್ಟಿ, ಜನ್ಮ ದಿನಾಂಕದ ದೃಢೀಕರಣಕ್ಕಾಗಿ. ಪಿಯುಸಿ 10+2 ಅಂಕಪಟ್ಟಿ. ಪದವಿ ಅಂಕಪಟ್ಟಿಗಳು, ಎಲ್ಲ ವರ್ಷದ ಅಥವಾ ಸೆಮಿಸ್ಟರ್ಗಳ ಅಂಕಪಟ್ಟಿ. ಆಧಾರ್ ಕಾರ್ಡ್ ಪ್ರತಿ. ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಶುಲ್ಕ ವಿನಾಯಿತಿ ಪಡೆಯಲು ಇಚ್ಛಿಸುವವರು. ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮತ್ತು ಸಹಿ. ಬ್ಯಾಂಕ್ ಖಾತೆ ವಿವರಗಳು, ಐಎಫ್ಎಸ್ಸಿ ಕೋಡ್ ಸಹಿತ. ಬಿಪಿಎಲ್ ಕಾರ್ಡ್, ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ರಿಯಾಯಿತಿ ಪಡೆಯಲು ಸಹಕಾರಿ. 4. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ. ವಿಶ್ವವಿದ್ಯಾನಿಲಯದ ಅಧಿಕೃತ ಪೋರ್ಟಲ್ ksoupportal.com ಅಥವಾ ksoumysuru.ac.inಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ದಾಖಲೆಗಳ ಪರಿಶೀಲನೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಅಗತ್ಯ ದಾಖಲೆಗಳೊಂದಿಗೆ ನಿಮ್ಮ ಹತ್ತಿರದ ಪ್ರಾದೇಶಿಕ ಕೇಂದ್ರಕ್ಕೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಬೇಕು. 5. ಪ್ರಮುಖ ಮುಖ್ಯಾಂಶಗಳು ಶುಲ್ಕ ವಿನಾಯಿತಿ. ಎಸ್ಸಿ/ಎಸ್ಟಿ ಮತ್ತು ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮದಂತೆ ಶುಲ್ಕ ವಿನಾಯಿತಿ ಸೌಲಭ್ಯವಿರುತ್ತದೆ. ಆದಾಯ ಮಿತಿ ರೂ. 8 ಲಕ್ಷದ ಒಳಗೆ ಇರಬೇಕು. ದ್ವಿಪದವಿ ಸೌಲಭ್ಯ ಯುಜಿಸಿ ನಿಯಮದಂತೆ ಈಗ ವಿದ್ಯಾರ್ಥಿಗಳು ಏಕಕಾಲದಲ್ಲಿ 2 ಪದವಿಗಳನ್ನು ಒಂದು ರೆಗ್ಯುಲರ್ ಮತ್ತೊಂದು ಮುಕ್ತ ಶಿಕ್ಷಣದ ಮೂಲಕ ಪಡೆಯಲು ಅವಕಾಶವಿದೆ.